ಕೇರಳದ ಪಕ್ಷಿಯೊಂದು ತ್ರಿವರ್ಣ ಧ್ವಜವನ್ನು ಹಾರಿಸಿದೆ. ದೇಶದಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಸಡಗರದಿಂದ ಆಚರಿಸಲಾಗಿದೆ. ಶಾಲಾ, ಕಾಲೇಜು, ಸರ್ಕಾರಿ ಕಚೇರಿ, ಸಂಘ ಸಂಸ್ಥೆ ಸೇರಿದಂತೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಭಾರತದ ಬ್ರಿಟಿಷರಿಂದ ಸ್ವತಂತ್ರಗೊಂಡ ಇತಿಹಾಸವನ್ನ ಮೆಲುಕು ಹಾಕಲಾಗಿದೆ. ಆದರೆ ಇಲ್ಲೊಂದು ವಿಡಿಯೋ ವೈರಲ್ ಆಗುತ್ತಿದ್ದು, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ದೇಶಾಭಿಮಾನವನ್ನು ತೋರಿಸಬೇಕು ಎಂದು ಪ್ರತಿಪಾದಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಅನ್ನು ಹಂಚಿಕೊಳ್ಳಲಾಗಿದೆ. ಕೇರಳದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಹಕ್ಕಿಯೊಂದು ರಾಷ್ಟ್ರಧ್ವಜವನ್ನ ಹಾರಿಸಿ ಎಲ್ಲರ ಗಮನವನ್ನು ಅಚ್ಚರಿಗೊಳಿಸಿದೆ. ಕೇರಳದ ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಅದರ ಮೇಲ್ಭಾಗದಲ್ಲಿ ಸಿಲುಕಿಕೊಂಡಿದ್ದು ಒಂದು ಪಕ್ಷಿ ಎಲ್ಲಿಂದಲೂ ಬಂದು ಅದನ್ನು ಹಾರಿಸಿತು ಎಂಬ ಹೇಳಿಕೆಯೊಂದಿಗೆ ಫೇಸ್ಬುಕ್ನಲ್ಲಿ ಬಳಕೆದಾರರೊಬ್ಬರು ವಿಡಿಯೋವನ್ನು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕೇರಳದಲ್ಲಿ ಪುಟ್ಟ ಮಕ್ಕಳು, ದೊಡ್ಡವರು ಸೇರಿ ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಮೇಲ್ಭಾಗದಲ್ಲಿ ಸಿಕ್ಕಿಕೊಂಡಿತ್ತು. ನಂತರ ಎಲ್ಲಿಂದಲೋ ಬಂದು ಒಂದು ಪಕ್ಷಿ ಅದನ್ನು ಬಿಚ್ಚಿತ್ತು. ಪಕ್ಷಿ ಕೆಲವು ಭಾರತೀಯರಿಗಿಂತಲೂ ಹೆಚ್ಚು ದೇಶಭಕ್ತಿ ತೋರುತ್ತಿದೆ ಎಂಬ ಹೇಳಿಕೆಯೊಂದು ಪೋಸ್ಟ್ ಅನ್ನು ಹಂಚಿಕೊಳ್ಳಲಾಗಿದೆ. ಇದೇ ರೀತಿ ಹೇಳಿಕೆ ಇರುವ ಪೋಸ್ಟ್ಗಳು ಇಲ್ಲಿ ನೋಡಬಹುದು. ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಶಿಲ್ಪಾ ಎಂಬ ಬಳಕೆದಾರರು ಹಂಚಿಕೊಂಡ ವಿಡಿಯೋದಲ್ಲಿ ಜನರ ಗುಂಪು ಧ್ವಜಾರೋಹಣ ಮಾಡುವುದು ಕಾಣಬಹುದು. ಆದರೆ ಧ್ವಜವು ಧ್ವಜಸ್ತಂಭದ ತುದಿಯಲ್ಲಿ ತಲುಪಿದಾಗ ಧ್ವಜವು ತೆರೆದುಕೊಳ್ಳದೇ ಇದ್ದಾಗ ಪಕ್ಷಿಯೊಂದು ತ್ರಿವರ್ಣ ಧ್ವಜದ ಕಡೆಗೆ ಹಾರಿರುವುದನ್ನು ಕಾಣುತ್ತದೆ. ಸ್ವಲ್ಪ ಸಮಯದ ನಂತರ ಧ್ವಜವನ್ನ ತೆರೆದುಕೊಂಡು ಹಾರಾಟ ಮಾಡುತ್ತದೆ. ಈ ಘಟನೆ ನೋಡುತ್ತಿದ್ದಂತೆ ಮಕ್ಕಳು ಪಕ್ಷಿ ಹಾರಿ ಹೋಗುತ್ತಿದ್ದಂತೆ ಚಪ್ಪಾಳೆಯನ್ನು ತಟ್ಟಲು ಪ್ರಾರಂಭಿಸಿದರು. ಹಾಗಿದ್ರೆ ನಿಜವಾಗಲೂ ಪಕ್ಷಿಗಳಿಗೆ ದೇಶಭಕ್ತಿ ವ್ಯಕ್ತಪಡಿಸುವಷ್ಟು ಬುದ್ಧಿ ಅಥವಾ ಜ್ಞಾನ ಇರುವುದೇ ಸತ್ಯವೇ, ಅಥವಾ ನಿಜವಾಗಿಯೂ ಇಂತಹ ಘಟನೆ ಕೇರಳದಲ್ಲಿ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸೋಣ. ಫ್ಯಾಕ್ಟ್ ಚೆಕ್. ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಲಾದ ಪೋಸ್ಟ್ನಲ್ಲಿ ಮಾಡಿರುವ ಪ್ರತಿಪಾದನೆಯಂತೆ ಪಕ್ಷಿಗಳಲ್ಲಿ ದೇಶಾಭಿಮಾನ, ದೇಶಭಕ್ತಿ ಅಡಕವಾಗಿರುತ್ತದೆ ಎಂದು ಪರಿಶೀಲಿಸಲು ಮತ್ತಷ್ಟು ಸರ್ಚ್ ಮಾಡಿದಾಗ ಅಂತಹದ್ದೇ 2 ವಿಡಿಯೋಗಳು ಮುಖೇಶ್ ಎಂಬ ಎಕ್ಸ್ ಬಳಕೆದಾರರೊಬ್ಬರು ಹಂಚಿಕೊಂಡ ಪೋಸ್ಟ್ನಲ್ಲಿ ಲಭ್ಯವಾಗಿದೆ.